ಹಾಯ್ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿ ಓದ್ತಿದ್ದೀರಾ ಅನ್ಕೊತೀನಿ. ಆ್ಯಂಡ್ ಎಲ್ಲರೂ ಹೆಲ್ತಿಯಾಗಿದ್ದೀರಾ ಅಂತಲೂ ಅನ್ಕೊತೀನಿ. ಸೊ ಇವತ್ತು ಕ್ಲಾಸ್ 10th ಇಂಗ್ಲೀಷ್ ಗ್ರಾಮರಲ್ಲಿ ಕ್ಲಾಸ್ 10th ಅಡ್ವರ್ಬ್, ಓಕೆ, ಕ್ರಿಯಾ ವಿಶೇಷಣ. ಸೊ ಇವತ್ತು ಈ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿಗೆ ಕರೆಕ್ಟಾಗಿ 10 ಕ್ಲಾಸ್ ಮುಗಿಸ್ದಂಗೆ ಆಗುತ್ತೆ. ಇನ್ನು ಒಂದು 10 ಕ್ಲಾಸ್ ಬೇಕಾಗುತ್ತೆ, ಇನ್ನು 10-15 ಕ್ಲಾಸ್ ಬೇಕಾಗುತ್ತೆ. ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ ಮುಗ್ದೋಗುತ್ತೆ. ಸ್ವಲ್ಪ ಫಾಸ್ಟಾಗಿ ಮಾಡಿಕೊಡ್ತೀನಿ, ಯಾಕೆಂದರೆ ತುಂಬ ಡಿಲೇ ಆಗೋಗ್ಬಿಡುತ್ತೆ. ಸೊ ಸ್ವಲ್ಪ ಫಾಸ್ಟಾಗಿ ಮುಗಿಸ್ಕೊಳ್ಳೋಣ. ಆದಷ್ಟು ಸ್ವಲ್ಪ ಜಾಸ್ತಿ ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತೀನಿ. ಸೊ ಶುರು ಮಾಡೋಣ, ಲೇಟ್ ಮಾಡೋದು ಬೇಡ. ಆ್ಯಂಡ್ ಸೊ ವೆಲ್ಕಮ್ ಟು ಮೈ ಚಾನಲ್ ಕ್ಲಾಸ್ 10th ಅಡ್ವರ್ಬ್. ಸೊ ಅಡ್ವರ್ಬ್ ಅಂದರೆ ಏನು ಅಂತ ಫಸ್ಟ್ ನೋಡೋಣ, ಓಕೆನಾ? ಮೇ ಬಿ ನಿಮ್ಗೆ ಯಾರಿಗಾದ್ರೂ ಗೊತ್ತಿರ್ಬೋದು, ಓದಿರ್ಬೋದು, ತಿಳ್ಕೊಂಡಿರ್ಬೋದು. ಸೊ ಸಿಂಪಲ್ ಇದೆ. ಅಡ್ವರ್ಬ್ ಅಂದರೆ ಇಟ್ಸ್ ನಥಿಂಗ್ ಬಟ್, ವರ್ಬ್ ಅಂದರೆ ಓದಿದ್ವಿ ಅಲ್ಲ, ವರ್ಬ್ ಅಂದರೆ ಏನು? ಕ್ರಿಯಾಪದ, ಕ್ರಿಯೆಯನ್ನು ತಿಳಿಸುವ ಪದ. ಅಡ್ಜೆಕ್ಟಿವ್ ಅಂದರೆ ಏನು? ಗುಣವಾಚಕ, ಗುಣವನ್ನು ಹೇಳುವಂತಹ ಪದ, ಕರೆಕ್ಟ್ ಅಲ್ವಾ? ಸೊ ಅದೇ ಥರನೇ ಅಡ್ವರ್ಬ್. ಅಡ್ವರ್ಬ್ ಅಂದರೆ ಇಟ್ಸ್ ನಥಿಂಗ್ ಬಟ್ ವರ್ಬ್ ಅಥವಾ ಅಡ್ಜೆಕ್ಟಿವ್ ಬಗ್ಗೆ ಇನ್ನು ಸ್ವಲ್ಪ ಜಾಸ್ತಿ ಮಾಹಿತಿಯನ್ನು ಕೊಡುತ್ತೆ ಇದು, ಓಕೆನಾ? ಇಟ್ಸ್ ನಥಿಂಗ್ ಬಟ್ ಇಟ್ಸ್ ಗಿವ್ಸ್ ಅಡಿಷ್ನಲ್ ಇನ್ಫಾರ್ಮೇಷನ್. ನೋಡಿ, ಹೆಚ್ಚಿನ ಮಾಹಿತಿ ಯಾವ್ದ್ರ ಬಗ್ಗೆ? ವರ್ಬ್ ಅಥವಾ ಅಡ್ಜೆಕ್ಟಿವ್, ಅದೆರಡು ಅದ್ರ ಜೊತೆಗೆ ಕ್ರಿಯಾ ವಿಶೇಷಣನೂ ಇರ್ಬೋದು. ಅಡ್ವರ್ಬ್ ಬಗ್ಗೆ ಸ್ವಲ್ಪ ಜಾಸ್ತಿ ಮಾಹಿತಿಯನ್ನು ಕೊಡುವಂತಹ ವರ್ಡ್ಗಳನ್ನ ನಾವು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಆ್ಯಂಡ್ ಅಡ್ವರ್ಬ್ ಈಸ್ ಎ ವರ್ಡ್ ದಟ್ ಡಿಸ್ಕ್ರೈಬ್ಸ್ ಆರ್ ಮಾಡಿಫೈಸ್ ಎ ವರ್ಬ್. ವರ್ಬ್ನ ಹೇಳ್ಬೋದು, ಡಿಸ್ಕ್ರೈಬ್ ಮಾಡ್ಬೋದು ಅಥವಾ ಮಾಡಿಫೈ ಮಾಡ್ಬೋದು. ಅದೇ ಥರನೇ ಅಡ್ಜೆಕ್ಟಿವ್ನ ಡಿಸ್ಕ್ರೈಬ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಆರ್ ಅನದರ್ ಅಡ್ವರ್ಬ್ನ ಡಿಸ್ಕ್ರೈಬ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು, ಓಕೆನಾ? ಒಂದೆರಡು ಎಕ್ಸಾಂಪಲ್ ನೋಡಿದ್ರೆ ಗೊತ್ತಾಗುತ್ತೆ. ಅಡ್ವರ್ಬ್ ಅಂದರೆ ಇಟ್ ಡಿಸ್ಕ್ರೈಬ್ಸ್ ವರ್ಬ್, ಅಡ್ಜೆಕ್ಟಿವ್ ಅನದರ್ ಅಡ್ವರ್ಬ್. ಈಸಿ ಫಾರ್ಮುಲಾ. ಓಕೆ, ವೈ ಡು ವಿ ಯೂಸ್ ಅಡ್ವರ್ಬ್? ಯಾಕೆ ಯೂಸ್ ಮಾಡ್ತೀವಿ? ಅಡ್ವರ್ಬ್ ಟೆಲ್ಸ್ ಹೇಗೆ, ಯಾವಾಗ, ಎಲ್ಲಿ, ಎಷ್ಟು ಬಾರಿ, ಎಷ್ಟು ಮಟ್ಟಿಗೆ, ಹೌ, ವೆನ್, ವೇರ್, ಹೌ ಆಫನ್, ಹೌ ಮಚ್, ಟು ವಾಟ್ ಎಕ್ಸ್ಟೆಂಟ್ ಅನ್ನೋದನ್ನು ತಿಳಿಸೋ ಅಂಥದ್ದೇ ಅಡ್ವರ್ಬ್ಗಳು. ಎಕ್ಸಾಂಪಲ್ ನೋಡೋಣ. ಅಡ್ವರ್ಬ್ ಮಾಡಿಫೈಸ್ ಎ ವರ್ಬ್. ವರ್ಬ್ ಅಂದ್ರೆ ಏನು? ಕ್ರಿಯಾಪದ, ಕರೆಕ್ಟ್ ಅಲ್ಲ? ನೋಡಿ, ಶಿ ಸಿಂಗ್ಸ್ ಬ್ಯೂಟಿಫುಲಿ ಅಂದರೆ ಅವಳು ಹಾಡ್ತಾಳೆ ಅಷ್ಟೇ ಹೇಳ್ಬೋದಿತ್ತು ನಾವು, ಬಟ್ ಅವಳು ಸುಂದರವಾಗಿ ಹಾಡ್ತಾಳೆ ಅಂದರೆ ಏನಾಯಿತು ಅಂದರೆ ಆ ವರ್ಬನ್ನ ಎನ್ಹ್ಯಾನ್ಸ್ ಮಾಡ್ತು. ಅರ್ಥ ಆಗ್ತಿದೆಯಾ? ಎನ್ಹ್ಯಾನ್ಸ್ ಮಾಡೋದು. ಇವಾಗ ನೀವು ಹಾಗೆ ನೋಡೋದಕ್ಕೆ ತುಂಬ ಬ್ಯೂಟಿಫುಲ್ ಆಗಿದ್ದೀರಾ, ಓಕೆನಾ? ಬಟ್ ನೀವು ಒಂದು ಸ್ವಲ್ಪ ಟಚ್ ಅಪ್ ಮಾಡಿಕೊಂಡು ನೀಟಾಗಿ ರೆಡಿಯಾಗಿ ಮೇಕಪ್ ಮಾಡ್ಕೊತೀರಾ ಗೊತ್ತಾ? ಅವಾಗ ನಿಮ್ಮನ್ನು ಏನು ಮಾಡಿಸುತ್ತೆ? ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸಂಗೆ ಮಾಡುತ್ತೆ. ಸೊ ನೀವು ಹಾಗೆ ಇರೋದು ಜಸ್ಟ್ ಹಂಗೆ ವರ್ಬ್ ಅನ್ಕೋಣ, ಓಕೆನಾ? ನಿಮಗೊಂದು ಸ್ವಲ್ಪ ಟಚ್ ಅಪ್ ಮಾಡಿದಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡೋದು ಯಾವುದು? ಅಡ್ವರ್ಬ್, ಓಕೆನಾ? ಅರ್ಥ ಆಯ್ತಾ? ಇನ್ನೊಂದು ಸ್ವಲ್ಪ ಬ್ಯೂಟಿಫುಲ್ ಆಗಿ ಕಾಣಿಸೋ ಹಂಗೆ ಮಾಡೋ ಅಂಥದ್ದೇ ಅಡ್ವರ್ಬ್. ಈಗ ಅರ್ಥ ಆಯ್ತಾ? ಎಕ್ಸಾಂಪಲ್ ಅರ್ಥ ಆಯ್ತು ಅನ್ಕೊಂತೀನಿ. ಸೊ ಶಿ ಸಿಂಗ್ಸ್ ಅನ್ನೋದು ವರ್ಬ್, ಕ್ರಿಯಾಪದ, ಕರೆಕ್ಟ್ ಅಲ್ವಾ? ಅವಳು ಹಾಡ್ತಾಳೆ. ಬಟ್ ಅವಳು ಯಾವ ಥರ ಹಾಡ್ತಾಳೆ? ತುಂಬ ಬ್ಯೂಟಿಫುಲ್ ಆಗಿ ಹಾಡ್ತಾಳೆ ಅನ್ನೋದು ಒಂದು ಮಾಡಿಫೈ ಅಥವಾ ಎನ್ಹಾನ್ಸ್ ಮಾಡ್ತು, ಕರೆಕ್ಟ್ ಅಲ್ವಾ? ಅಡಿಷ್ನಲ್ ಒಂದು ಮಾಡಿಫೈಯರ್ ಆಗಿ ವರ್ಕ್ ಮಾಡ್ತು, ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ಬ್ಯೂಟಿಫುಲಿ ಅನ್ನೋದು ಅಡ್ವರ್ಬ್. ಅದೇ ಥರನೇ ಈಸ್ ವೆರಿ ಇಂಟೆಲಿಜೆಂಟ್. ಅಲ್ಲಿ ನಾವು ಈಸ್ ಇಂಟೆಲಿಜೆಂಟ್ ಅಂತಾನೆ ಹೇಳ್ಬೋದಿತ್ತು, ಬಟ್ ಅವನು ತುಂಬ ಬುದ್ಧಿವಂತ, ಕರೆಕ್ಟ್ ಅಲ್ವಾ? ಇಲ್ಲೇನಾಯ್ತು? ಅಡ್ಜೆಕ್ಟಿವ್, ಗುಣವಾಚಕ ಅಡ್ಜೆಕ್ಟಿವ್ ಗೊತ್ತಲ್ವಾ? ಇಂಟೆಲಿಜೆಂಟ್ ಅನ್ನೋದು ಅವನ ಗುಣನ ಹೇಳ್ತಿದ್ದ. ಸೊ ಅವ್ನು ಬರೀ ಅವ್ನು ಬುದ್ಧಿವಂತ ಅಂತ ಹೇಳ್ಬೋದಿತ್ತು, ಬಟ್ ಆದರೆ ಅವನು ಬುದ್ಧಿವಂತದ್ರಲ್ಲಿ ಬುದ್ಧಿವಂತ ಅಂದರೆ ತುಂಬಾನೇ ಬುದ್ಧಿವಂತ. ಸೊ ಅಡಿಷ್ನಲ್ ಆಗಿ ಒಂದು ಮಾಡಿಫೈ ಮಾಡ್ತು ಗೊತ್ತಾ? ಅದನ್ನ ನಾವು ಅಡ್ವರ್ಬ್ ಅಂತ ಕರಿತೀವಿ. ಎಕ್ಸಾಂಪಲ್ ಕೊಟ್ಟಾಗ ನಿಮಗೆ ಅರ್ಥ ಆಯ್ತು ಅನ್ಕೊಂತೀನಿ. ಒಂದು ವರ್ಬು, ಒಂದು ಅಡ್ಜೆಕ್ಟಿವ್ ಅಥವಾ ಒಂದು ಅಡ್ವರ್ಬು ಹೇಳ್ತೀನಿ, ಅದನ್ನ ಎನ್ಹಾನ್ಸ್ ಮಾಡೋ ಅಂಥದ್ದು, ಮಾಡಿಫೈ ಮಾಡೋದನ್ನೇ ಅಡ್ವರ್ಬ್ ಅಂತ ಕರಿತೀವಿ, ಓಕೆನಾ? ಈಗ ನೋಡಿ, ಅಡ್ವರ್ಬ್ ಮಾಡಿಫೈಸ್ ಅನದರ್ ಅಡ್ವರ್ಬ್. ನೋಡೋಣ, ಒಂದು ಎಕ್ಸಾಂಪಲ್ ನೋಡೋಣ. ಶಿ ರನ್ಸ್ ವೆರಿ ಫಾಸ್ಟ್. ಶಿ ರನ್ಸ್ ಫಾಸ್ಟ್, ಓಕೆನಾ? ಅವಳು ವೇಗವಾಗಿ ಓಡ್ತಾಳೆ. ಬಟ್ ಇಲ್ಲೇನಾಯ್ತು? ವೆರಿ ಫಾಸ್ಟ್. ಫಾಸ್ಟ್ ಅನ್ನೋದು ಅಡ್ವರ್ಬ್, ಬಟ್ ಇಲ್ಲೇನಾಯ್ತು? ರನ್ಸ್ ಅನ್ನೋದು ವರ್ಬ್ ಆಗುತ್ತೆ, ಬಟ್ ಫಾಸ್ಟ್ ಅನ್ನೋದು ಅಡ್ವರ್ಬ್ ಇದರಲ್ಲಿ. ಬಟ್ ವೆರಿ ಫಾಸ್ಟ್ ಅನ್ನೋದು ಏನಾಯ್ತು? ಒಂದು ಅಡ್ವರ್ಬೇ ಇನ್ನೊಂದು ಅಡ್ವರ್ಬ್ ಆಗಿ ಮಾಡಿಫೈ ಮಾಡಿಕೊಡ್ತು. ಅರ್ಥ ಆಯ್ತಾ? ಈಗ ಅದರಲ್ಲಿ ಎಷ್ಟು ವಿಧಗಳನ್ನ ನೋಡೋಣ. ಸೊ ಟೋಟಲ್ ಆಗಿ 6 ವಿಧಗಳು ಬರುತ್ತೆ. ಯಾವ್ದಾದ್ರು ನೋಡೋಣ. ಅಡ್ವರ್ಬ್ ಆಫ್ ಮ್ಯಾನರ್, ಅಡ್ವರ್ಬ್ ಆಫ್ ಪ್ಲೇಸ್, ಅಡ್ವರ್ಬ್ ಆಫ್ ಟೈಮ್,
adverb of frequency, adverb of degree, interrogative and relative adverb. Okay, ಫಸ್ಟ್ ನೋಡೋಣ. adverb of manner, ರೀತಿ ಸೂಚಕ ಕ್ರಿಯಾವಿಶೇಷಣ. ಹೆಂಗೆ? ಇದರಲ್ಲಿ ಏನು? ಶೋಸ್ ಹೌ, ಹೇಗೆ ಅನ್ನೋದನ್ನ ಹೇಳುತ್ತೆ. ಮ್ಯಾನರ್ ಅಂದ್ರೆ ಏನು? ಹೇಗೆ ಅನ್ನೋದು. ಸೊ ಅರ್ಥ ಆಯ್ತಾ? ಯಾವ ರೀತಿನ ಹೇಳೋ ಅಂಥದ್ದು. ಕರೆಕ್ಟ್ ಅಲ್ಲ? ಯಾವ ಥರ? ಸ್ಲೋಲಿ, ರೀತಿ ಅಲ್ವಾ? ಸ್ಲೋಲಿ, ಕ್ವಿಕ್ಲಿ, ಕೇರ್ಫುಲಿ, ಹ್ಯಾಪಿಲಿ, ವೆಲ್, ಬ್ಯೂಟಿಫುಲಿ, ಲೌಡ್ಲಿ. ಅರ್ಥ ಅಂದ್ರೆ ಯಾವ ರೀತಿ ಇದೆ, ಅದು ಯಾವ ರೀತಿ ಆಗ್ತಿದೆ ಅನ್ನೋದನ್ನ ಹೇಳೋದು, ರೀತಿನ ಹೇಳೋದು ಮ್ಯಾನರ್ ಆಗಿ. ಸೊ ಶಿ ಸ್ಪೀಕ್ಸ್ ಸಾಫ್ಟ್ಲಿ. ಯಾವ ಥರ ಮಾತಾಡ್ತಾಳೆ ಅವಳು? ಸಾಫ್ಟ್ ಆಗಿ ಮಾತಾಡ್ತಾಳೆ. ದ ಬಾಯ್ಸ್ ರ್ಯಾನ್ ಕ್ವಿಕ್ಲಿ. ಅವ್ನು ಹೇಗೆ ಓಡೋದ? ವೇಗವಾಗಿ ಓಡೋದ. ರೀತಿನ ಹೇಳ್ತಿದ್ದ ಅಲ್ವಾ? ಸೊ ಅರ್ಥ ಆಯ್ತಾ? ಈಗ ಪ್ಲೇಸ್ ಅನ್ನು ನೋಡೋಣ. ಪ್ಲೇಸ್ ಅಂದ್ರೆ ವೇರ್ ಅಂತ ಹೇಳಿದೆ. ಫಸ್ಟ್ ಒನ್ ಏನು? ಮ್ಯಾನರ್ ಅಲ್ವಾ? ಅಡ್ವರ್ಬ್ ಆಫ್ ಮ್ಯಾನರ್. ಇದರಲ್ಲಿ ಮ್ಯಾನರ್ ಹೇಳ್ಕೊಡ್ತು, ರೀತಿನ ಹೇಳ್ಕೊಡ್ತು. ಇದರಲ್ಲಿ ಏನ್ ಮಾಡುತ್ತೆ? ಅಡ್ವರ್ಬ್ ಆಫ್ ಪ್ಲೇಸ್ನ ಹೇಳುತ್ತೆ, ಸ್ಥಳವನ್ನ ಸೂಚಿಸುವಂಥದ್ದು. ಹಿಯರ್, ದೇರ್, ಎವ್ರಿವೇರ್, ಔಟ್ಸೈಡ್. ಈಸಿ ಅಲ್ವಾ? ಇನ್ಸೈಡ್, ಅಪ್ಸ್ಟೇರ್, ಡೌನ್ ಸ್ಟೋರ್, ಆಲ್ವೇಸ್. ಓಕೆ, ನೋಡೋಣ. ಕಮ್ ಹಿಯರ್, ಇಲ್ಲಿಗೆ ಬಾ. ಕರೆಕ್ಟ್ ಅಲ್ವಾ? ಒಂದು ಪ್ಲೇಸ್ನ ಹೇಳ್ತು. ದ ಚಿಲ್ಡ್ರನ್ಸ್ ಆರ್ ಪ್ಲೇಯಿಂಗ್ ಔಟ್ಸೈಡ್, ಒಂದು ಪ್ಲೇಸ್ನ ಹೇಳ್ತಿದೆ, ಔಟ್ಸೈಡ್. ಆಯ್ತಾ? ಸೊ ಅರ್ಥ ಆಯ್ತಾ? ಈಸಿ ಅಲ್ವಾ? ದೆನ್ ಅಡ್ವರ್ಬ್ ಆಫ್ ಟೈಮ್. ಇಲ್ಲೇನಾಯ್ತು? ಸಮಯವನ್ನ ಹೇಳೋದು. ಇದು ಈಸಿ. ವೆನ್, ಫಸ್ಟು ಹೌ ಅಂತ ಹೇಳುತ್ತೆ, ಎರಡನೇದು ಪ್ಲೇಸ್ ಹೇಳುತ್ತೆ, ವೇರ್ ಅಂತ ಹೇಳುತ್ತೆ. ಓಕೆನಾ? ನೆಕ್ಸ್ಟ್ ಮೂರನೇದು ವೆನ್ ಅಂತ ಹೇಳುತ್ತೆ. ಈಗ ನೋಡೋಣ. ಟೈಮ್ ಏನಂದ್ರೆ ಟುಡೇ, ಯೆಸ್ಟರ್ಡೇ, ಟುಮಾರೋ, ನೌ, ದೆನ್, ಸೂನ್, ಲೇಟರ್, ಆಲ್ರೆಡಿ. ಸಿಂಪಲ್ ಅಲ್ವಾ? ಶಿ ಅರೈವ್ಡ್ ಅರ್ಲಿ, ಬೇಗ ಬಂದ್ಲು ಅವಳು. ಬೇಗ ಅನ್ನೋದು ಒಂದು ಸಮಯ ಅಲ್ವಾ? ಸೊ ಅದೇ ಥರನೇ ಐ ವಿಲ್ ಕಾಲ್ ಯು ಟುಮಾರೋ, ನಾನು ನಿನಗೆ ನಾಳೆ ಕಾಲ್ ಮಾಡ್ತೀನಿ. ಸೊ ನಾಳೆ ಕಾಲ್ ಮಾಡೋದಂದ್ರೆ ಏನು? ಅಫ್ಕೋರ್ಸ್ ನಾಳೆ ಅನ್ನೋದು ಟೈಮ್. ಸೊ ಇದೇನಾಯ್ತು? ಅಡ್ವರ್ಬ್ ಆಫ್ ಟೈಮ್. ಓಕೆ, ನೆಕ್ಸ್ಟ್ ಹೋಗೋಣ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ, ಆವರ್ತನ ಸೂಚಕ ಕ್ರಿಯಾವಿಶೇಷಣ. ಅಂದ್ರೆ ಶೋಸ್ ಹೌ ಆಫನ್, ಅಂದ್ರೆ ಎಷ್ಟು ಸಲ. ಓಕೆನಾ? ಫಾರ್ ಎಕ್ಸಾಂಪಲ್ ನೋಡೋಣ. ಆಲ್ವೇಸ್ ಅಂದ್ರೆ ಯಾವಾಗ್ಲೂ ಅವಳು ಲೇಟಾಗಿ ಬರ್ತಾಳೆ. ಯೂಶುವಲಿ ಅವಳು ಲೇಟಾಗಿ ಬರ್ತಾಳೆ. ಆಫನ್ ಬೇಗ ಬಂದ್ಬಿಟ್ಲು. ಸಮ್ ಟೈಮ್ಸ್ ಅಂದ್ರೆ ಫ್ರೀಕ್ವೆನ್ಸಿನ ಹೇಳುತ್ತೆ. ಫ್ರೀಕ್ವೆನ್ಸಿ ಅಂದ್ರೆ ಒಂದು ರೇಂಜ್ ಅಲ್ವಾ? ಒಂದು ರೇಂಜ್ ನಾವು ನೋಡೋ ಅಂಥದ್ದು. ಅಂದ್ರೆ ಅವು ಆಫನ್ ಇದು ನಡೆಯುತ್ತೆ. ಸಮ್ ಟೈಮ್ಸ್, ರೇರ್ಲಿ, ನೆವರ್ಲಿ, ಡೈಲಿ. ಓಕೆನಾ? ನೋಡಿ, ಹಿ ಆಲ್ವೇಸ್ ಟೆಲ್ಸ್ ದ ಟ್ರೂತ್. ಅಂದ್ರೆ ಅವನದು ಫ್ರೀಕ್ವೆನ್ಸಿ ಅದು. ಅವನು ಟ್ರೂತ್ ಹೇಳ್ತಾನೆ, ಬಟ್ ಯಾವಾಗ್ಲೂ ಹೇಳ್ತಾನೆ. ಕರೆಕ್ಟ್ ಅಲ್ವಾ? ಫ್ರೀಕ್ವೆನ್ಸಿ. ಅದೇ ಥರನೇ ಶಿ ಸಮ್ ಟೈಮ್ಸ್ ವಿಸಿಟ್ಸ್ ಹರ್ ಗ್ರ್ಯಾಂಡ್ ಪೇರೆಂಟ್ಸ್. ಕೆಲವೊಂದ್ಸಲ ಮಾತ್ರ ಅವಳು ಅಜ್ಜಿ ಅಜ್ಜ ಮನೆ ಭೇಟಿ ಮಾಡ್ತಾಳೆ. ಓಕೆನಾ? ಫ್ರೀಕ್ವೆನ್ಸಿ. ದೆನ್ ಅಡ್ವರ್ಬ್ ಆಫ್ ಡಿಗ್ರಿ. ಡಿಗ್ರಿ ಅಂದರೆ ಹೌ ಮಚ್ ಟು ವಾಟ್ ಎಕ್ಸ್ಟೆಂಟ್. ಡಿಗ್ರಿ ಅಂದರೆ ಯಾವ ಲೆವೆಲಿಗೆ. ಸಿಂಪಲ್, ಯಾವ ಲೆವೆಲ್ ಅಂತ ನೆನ್ಪಿಟ್ಕೊಳ್ಳಿ. ಎಷ್ಟು ಲೆವೆಲಿಗಳು ಅಥವಾ ಎಷ್ಟು ಲೆವೆಲ್ಗೆ ಸೆಂಟೆನ್ಸ್ಗಳು ಬರ್ತವೆ ಅನ್ನೋದು ನೋಡೋಣ. ವೆರಿ, ಟು, ಕ್ವೈಟ್, ಆಲ್ಮೋಸ್ಟ್, ಕಂಪ್ಲೀಟ್ಲಿ, ಎಕ್ಸ್ಟ್ರೀಮ್ಲಿ ಎನಫ್. ದ ವಾಟರ್ ಈಸ್ ವೆರಿ ಕೋಲ್ಡ್. ಓಕೆ, ಅಂದರೆ ವೆರಿ ಅನ್ನೋದು ಯಾವ ಡಿಗ್ರಿ ಮಟ್ಟದಲ್ಲಿ ಹೇಳ್ತಿರೋದು ನಾವು. ವಾಟ್ ಎಕ್ಸ್ಟೆಂಟ್ ಇದು ಕೋಲ್ಡ್ ಇದೆ. ಎಕ್ಸ್ಟೆಂಟ್ ನೋಡಿ, ಯಾವ ಲೆವೆಲಿಗೆ ಕೋಲ್ಡ್ ಇದೆ? ವೆರಿ ಕೋಲ್ಡ್ ಇದೆ. ಶಿ ಈಸ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಯಾವ ಲೆವೆಲಿಗೆ ಹ್ಯಾಪಿ ಆಗಿದ್ದಾಳೆ ಅವಳು? ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೊ ಆ ಲೆವೆಲ್ ಹೇಳುತ್ತೆ ಅಲ್ವಾ? ಸೊ ಅರ್ಥ ಆಯ್ತು ಅನ್ಕೊಂತೀನಿ. ಹೌ ಮಚ್, ಎಷ್ಟು, ಅಥವಾ ಯಾವ ಎಕ್ಸ್ಟೆಂಟ್ಗೆ, ಅದನ್ನ ನಾವೇನಂತ ಕರಿತೀವಿ? ಅಡ್ವರ್ಬ್ ಆಫ್ ಡಿಗ್ರಿ. ಓಕೆ, ನೆಕ್ಸ್ಟ್ ಹೋಗೋಣ. ಇಂಟರೋಗೇಟಿವ್ ಅಂಡ್ ರಿಲೇಟಿವ್ ಅಡ್ವರ್ಬ್, ಪ್ರಶ್ನಾರ್ಥಕ ಕ್ರಿಯಾವಿಶೇಷಣ. ವೆರಿ ಈಸಿ. ಇದು ನಾರ್ಮಲಿ ಕ್ವಶನ್ಗಳನ್ನ ಆಸ್ಕ್ ಮಾಡೋ ಅಂಥದ್ದು ಇರುತ್ತೆ. ವೆನ್, ವೇರ್, ವೈ, ಡೂ, ಹೌ, ಆ ಥರ. ಓಕೆ, ಸಿಂಪಲ್ ಅಲ್ವಾ? ಕ್ವಶನ್ ಮಾರ್ಕ್ಗಳು ಬರೋ ಅಂಥದ್ದು. ವೇರ್ ಡು ಯು ಲಿವ್, ವೈ ಆರ್ ಯು ಲೇಟ್, ಇಂಟ್ರೋಗೇಟಿವ್. ಓಕೆ, ನೆಕ್ಸ್ಟ್ ರಿಲೇಟಿವ್ ಅಡ್ವರ್ಬ್. ಇಲ್ಲೇನಾಗುತ್ತೆ? ಎರಡು ಪದಗಳನ್ನ ಸೇರಿಸೋವಂಥದ್ದು ಅಥವಾ ಎರಡು ವಾಕ್ಯಗಳನ್ನ ಸೇರಿಸೋವಂಥದ್ದು. ಎಕ್ಸಾಂಪಲ್ ನೋಡೋಣ. ವೆನ್, ವೇರ್, ವೈ. ದಿಸ್ ಇಸ್ ದ ಪ್ಲೇಸ್ ವೇರ್ ಐ ವಾಸ್ ಬಾರ್ನ್. ನೋಡಿ, ದಿಸ್ ಇಸ್ ದ ಪ್ಲೇಸ್ ಅನ್ನೋದು ಒಂದು ಸೆಂಟೆನ್ಸ್ ಇದೆ, ಐ ವಾಸ್ ಬಾರ್ನ್ ಅನ್ನೋದು ಒಂದು ಫೇಸ್ ಇದೆ. ಅದೆರಡನ್ನು ಜಾಯಿನ್ ಮಾಡಿದ್ದು ವೇರ್ ಅಂತ. ಸೊ ರಿಲೇಟಿವ್ ಅಂದ್ರೆ ಸಂಬಂಧ ಸೂಚಕ ಕ್ರಿಯಾವಿಶೇಷ, ಸಂಬಂಧವನ್ನ ಸೂಚಿಸೋದು ಅಥವಾ ಸಂಬಂಧವನ್ನ ತರೋ ಅಂಥದ್ದು ಎರಡು ವಾಕ್ಯಗಳ ಮಧ್ಯೆ. ಓಕೆ, ನೆಕ್ಸ್ಟ್ ಫಾರ್ಮೇಶನ್ ಆಫ್ ಅಡ್ವರ್ಬ್. ನೋಡಿ, ಮೆನಿ ಅಡ್ವರ್ಬ್ಸ್ ಆರ್ ಫಾರ್ಮ್ಡ್ ಬೈ ಆಡಿಂಗ್ ಎಲ್ ವೈ. ನಾರ್ಮಲಿ ಎಲ್ಲ ಅಡ್ವರ್ಬ್ಸ್ಗಳು ಎಲ್ ವೈ ಆಗಿ ಜಾಯಿನ್ ಆಗುವಂಥದ್ದು ನೋಡ್ಬೋದು. ಅಡ್ಜೆಕ್ಟಿವ್ಗೆ ಎಲ್ ವೈ ಆಗಿ ಜಾಯಿನ್ ಆಗುವಂಥದ್ದು ಒಂದು ಕಾಮನ್. ಸ್ಲೋಗೆ ಅಡ್ವರ್ಬಲ್ಲಿ ನಾವು ಸ್ಲೋಲಿ ಅಂತೀವಿ. ಕ್ವಿಕ್ ಅನ್ನೋದು ಅಡ್ಜೆಕ್ಟಿವ್. ಅದೇ ನಾವು ಅಡ್ವರ್ಬಲ್ಲಿ ಏನಂತೀವಿ? ಕ್ವಿಕ್ಲಿ, ಕೇರ್ಲಿ, ಕೇರ್ಫುಲಿ. ದೆನ್
happy happily, easy easily, then beautiful beautifully. ಬಟ್ ಎಕ್ಸೆಪ್ಷನ್ಸ್ ನೋಡೋಣ. ಎಲ್ಲಾದ್ರಲ್ಲೂ ಎಲ್ ವೈ ಆ್ಯಡ್ ಆಯ್ತಾ, ಬಟ್ ಕೆಲವೊಂದ್ಸಲ ಹಂಗಾಗಲ್ಲ. ಗುಡ್ ಗುಡ್ಲಿ ಅಂತ ಹೇಳಲ್ಲ, ಅವಾಗ ವೆಲ್ ಅಂತೀವಿ ಅಡ್ವರ್ಬ್ ಅಲ್ಲಿ. ಫಾಸ್ಟ್ ಇದ್ದಿದ್ದು ಫಾಸ್ಟ್ ಆದಾಗೆ ಇರುತ್ತೆ, ಹಾರ್ಡ್ ಹಾರ್ಡ್ಲಿ ಆಗಲ್ಲ, ಹಾರ್ಡ್ ಆಯ್ತಾ. ಲೇಟ್ ಕೆಲವೊಂದ್ಸಲ ಹಾರ್ಡ್ಲಿ ಅಂತಾನು ಯೂಸ್ ಮಾಡ್ತಾರೆ, ಅದು ರಾಂಗ್ ಆಗುತ್ತೆ. ಲೇಟ್ ಲೇಟಾಗೇ ಇರುತ್ತೆ, ದೆನ್ ಅರ್ಲಿ ಅರ್ಲಿ ಆಗೇ ಇರುತ್ತೆ ಅಡ್ವರ್ಬ್. ಓಕೆ, ನೆಕ್ಸ್ಟ್ ಪೊಸಿಷನ್ಸ್ ಆಫ್ ಅಡ್ವರ್ಬ್ ನೋಡೋಣ ಅಂತ. ಬಿಫೋರ್ ದ ಮೇನ್ ವರ್ಬ್ ಫ್ರೀಕ್ವೆನ್ಸಿಯಲ್ಲಿ ನೋಡೋಣ. ಶಿ ಆಲ್ವೇಸ್ ಸ್ಟಡೀಸ್. ಆಲ್ವೇಸ್ ಅನ್ನೋದೇನಾಯ್ತು, ಕರೆಕ್ಟ್ ಅಲ್ವಾ, ಅವಳದು ಫ್ರೀಕ್ವೆನ್ಸಿನೇ ಹೇಳ್ತು. ಆಲ್ವೇಸ್ ಅನ್ನೋದೇನಾಯ್ತು, ಫ್ರೀಕ್ವೆನ್ಸಿ ಅಲ್ವಾ, ಯಾವಾಗ್ಲೂ. ದೆನ್ ಮ್ಯಾನರ್ ನೋಡಿ, ಹಿ ಸ್ಪೀಕ್ಸ್ ಕ್ಲಿಯರ್ಲಿ, ಕರೆಕ್ಟ್ ಅಲ್ವಾ, ಆ ರೀತಿ ಹೇಳ್ತು. ಯಾವ ರೀತಿ, ಅವಳು ತುಂಬಾ ಕ್ಲಿಯರ್ ಆಗಿ ಮಾತಾಡ್ತಾಳೆ, ಕರೆಕ್ಟ್ ಅಲ್ವಾ. ದೆನ್ ಟೈಮ್ದು ನೋಡೋಣ ಇವಾಗ. ಎಸ್ಟರ್ಡೇ ವಿ ವಿಸಿಟೆಡ್ ಮೈಸೂರು. ಎಸ್ಟರ್ಡೇ ಅನ್ನೋದು ಏನಾಯ್ತು, ಟೈಮ್ ಆಯ್ತು. ಸೊ ಸೆಂಟೆನ್ಸ್, ಇನ್ನೊಂದು ಸೆಂಟೆನ್ಸ್ ಕೊಟ್ಟಿದೆ, ವಿ ವಿಸಿಟೆಡ್ ಮೈಸೂರು ಎಸ್ಟರ್ಡೇ. ಓಕೆನಾ. ಈಗ ನೋಡೋಣ ಡಿಫ್ರೆನ್ಸ್ ಬಿಟ್ವೀನ್ ಅಡ್ಜೆಕ್ಟಿವ್ ಅಂಡ್ ಅಡ್ವರ್ಬ್ ಅನ್ನೋದು ಗೊತ್ತಿರಬೇಕು. ನೋಡಿ, ಅಡ್ಜೆಕ್ಟಿವ್ ಅಂದ್ರೆ ಡಿಸ್ಕ್ರೈಬ್ಸ್ ಎ ನೌನ್ ಆರ್ ಪ್ರನೌನ್. ಓಕೆ, ಅಂದ್ರೆ ಒಂದು ನೌನ್ ಪ್ರನೌನ್ನ ಡಿಸ್ಕ್ರೈಬ್ ಮಾಡುತ್ತೆ, ಅದ್ರದ್ದು ಗುಣ ಹೇಳುತ್ತೆ, ಕರೆಕ್ಟ್ ಅಲ್ವಾ, ಗುಣವನ್ನ ಹೇಳುವಂಥದ್ದು. ಆದ್ರೆ ಅಡ್ಜೆಕ್ಟಿವ್ ಅಂದ್ರೆ ಇಟ್ ಡಿಸ್ಕ್ರೈಬ್ಸ್ ಎ ವರ್ಬ್, ಅಡ್ಜೆಕ್ಟಿವ್ ಅಡ್ವರ್ಬ್. ವರ್ಬು ಅಡ್ಜೆಕ್ಟಿವ್ ಅಡ್ವರ್ಬ್ನ ಡಿಸ್ಕ್ರೈಬ್ ಮಾಡುತ್ತೆ, ಬಟ್ ಅಡ್ಜೆಕ್ಟಿವ್ ಡಿಸ್ಕ್ರೈಬ್ಸ್ ಎ ನೌನ್ ಮತ್ತೆ ಪ್ರನೌನ್ನ ಡಿಸ್ಕ್ರೈಬ್ ಮಾಡುತ್ತೆ. ಬಟ್ ಈಸ್ ಎ ಗುಡ್ ಬಾಯ್. ಗುಡ್ ಅನ್ನೋದು ಒಂದು ಗುಣವಾಚಕ, ಗುಣವನ್ನ ಹೇಳ್ತಿರೋದು, ಆ ಹುಡುಗನ ಗುಣ. ಶಿ ಇಸ್ ಬ್ಯೂಟಿಫುಲ್, ಅದ್ರದ್ದು ಗುಣ ಹೇಳ್ತಿದಲ್ಲ, ಅವಳು ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಅನ್ನೋ ಗುಣನ ಹೇಳ್ತಿದೆ. ಹಿ ಸಿಂಗ್ಸ್ ವೆಲ್, ಇಲ್ಲ ಏನಾಯ್ತು, ಅದಕ್ಕೆ ಒಂದು ಅಡ್ವರ್ಬ್ನ ಆಡ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ. ಸೊ ಅದೇ ತರನೇ ಶಿ ಸಿಂಗ್ಸ್, ಅವಳು ಹಾಡ್ತಾಳೆ, ಬಟ್ ಯಾವ ರೀತಿ ಹಾಡು ಹೇಳ್ತಾಳೆ, ವೆಲ್ ಆಗಿ ಹಾಡು ಹೇಳ್ತಾಳೆ, ಅಂದ್ರೆ ಅದ್ರ ರೀತಿನ, ಅದ್ರದ್ದು ಏನಂತಾರೆ, ಎನ್ಹಾನ್ಸ್ ಮಾಡ್ತು. ನಾವು ಅದನ್ನೇ ಅಲ್ವಾ ಓದಿದ್ದು, ಒಂದು ವರ್ಬ್ದು ಗುಣನ ಎನ್ಹಾನ್ಸ್ ಮಾಡೋದೇ ಅಡ್ವರ್ಬ್ಗಳು. ಶಿ ಸಿಂಗ್ಸ್ ಬ್ಯೂಟಿಫುಲಿ. ನೋಡಿ, ಎಲ್ ವೈ ಸೇರಿಸಿದ ತಕ್ಷಣ ಏನಾಯ್ತು, ಗುಡ್ ಇದ್ದಿದ್ದು ವೆಲ್ ಆಯ್ತು, ಬ್ಯೂಟಿಫುಲ್ ಇದ್ದಿದ್ದು ಬ್ಯೂಟಿಫುಲಿ ಆಯ್ತು. ನೆನ್ಪಿಟ್ಕೊಬೇಕು, ಎಲ್ ವೈ ಬಂದೇ ಬರುತ್ತೆ. ಕೆಲವೊಂದು ಎಕ್ಸೆಪ್ಷನ್ಸ್ಗಳು ನಾನು ಹೇಳ್ಕೊಟ್ಟಿದ್ದೀನಿ, ನೆನಪಿದೆ ಅಲ್ಲ. ನಾರ್ಮಲಿ ಅಡ್ಜೆಕ್ಟಿವ್ ಇದ್ದಿದ್ದು ಅಡ್ವರ್ಬ್ ಆದಾಗ ಎಲ್ ವೈ ಜಾಯ್ನ್ ಆಗುತ್ತೆ, ಬಟ್ ಎಲ್ಲ ಟೈಮಲ್ಲೂ ಅಲ್ಲ, ಕೆಲವೊಂದ್ಸಲ ಗುಡ್ ವೆಲ್, ಫಾಸ್ಟ್ ಫಾಸ್ಟ್, ಹಾರ್ಡ್ ಹಾರ್ಡ್, ಈ ಥರನೂ ಆಗುತ್ತೆ. ಓಕೆನಾ, ಎಕ್ಸೆಪ್ಷನ್ಸ್ಗಳು ಕೂಡ ಇದೆ. ಓಕೆನಾ. ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ಸ್, ಶಿ ಸಿಂಗ್ಸ್ ಬ್ಯೂಟಿಫುಲ್ ಅಂತ ಹೇಳಲ್ಲ, ಶಿ ಸಿಂಗ್ಸ್ ಬ್ಯೂಟಿಫುಲಿ. ಅಲ್ಲಿ ನಾವು ಅಡ್ವರ್ಬ್ ಏನು ಮಾಡ್ತಿದ್ದೀವಿ, ಅಡ್ಜೆಕ್ಟಿವ್ನ ಆ್ಯಡ್ ಮಾಡ್ತಿಲ್ಲ, ಅಡ್ವರ್ಬ್ನ ಆ್ಯಡ್ ಮಾಡ್ತಿದ್ದೀವಿ. ಇದು ಅಡ್ಜೆಕ್ಟಿವ್ ಆಗುತ್ತೆ, ಕರೆಕ್ಟ್ ಅಲ್ವಾ, ಬಟ್ ಇದು ಅಡ್ವರ್ಬ್ನ ಆ್ಯಡ್ ಮಾಡಬೇಕು ನಾವು, ಅದನ್ನ ಎನ್ಹಾನ್ಸ್ ಮಾಡ್ತಿದ್ದೀವಿ ನಾವು. ಶಿ ಈಸ್ ಎ ವೆಲ್ ಬಾಯ್, ನೋ, ಹೀಸ್ ಎ ಗುಡ್ ಬಾಯ್, ಕರೆಕ್ಟ್ ಅಲ್ವಾ, ಕರೆಕ್ಟ್ ಅಲ್ವಾ. ಕರೆಕ್ಟ್ ಅಲ್ವಾ. ಇಲ್ಲೇನಾಯ್ತು, ಅಡ್ವರ್ಬ್ನ ಆ್ಯಡ್ ಮಾಡಿದ್ವಿ ನಾವು, ಅಡ್ಜೆಕ್ಟಿವ್ನ ಆ್ಯಡ್ ಮಾಡಿದ್ವಿ, ಅಡ್ವರ್ಬ್ನ ಅಲ್ಲ, ಗುಣವಾಚಕನ ನಾವು ಆ್ಯಡ್ ಮಾಡಿದ್ವಿ ಹೊರತು ಕ್ರಿಯಾ ವಿಶೇಷಣವನ್ನ ಆ್ಯಡ್ ಮಾಡಲಿಲ್ಲ ನಾವು, ನೆನಪಲ್ಲಿ. ಹಿ ರನ್ಸ್ ಫಾಸ್ಟ್ಲಿ, ನೋ, ರಾಂಗ್ ಆಗುತ್ತೆ. ಹಿ ರನ್ಸ್ ಫಾಸ್ಟ್, ಫಾಸ್ಟ್ಲಿ ಅನ್ನೋದು ವರ್ಡ್ ಇಲ್ಲ, ಅದು ಅಡ್ಜೆಕ್ಟಿವ್ ಅಡ್ವರ್ಬ್ ಎರಡರಲ್ಲೂ ಫಾಸ್ಟಾಗೇ ಇರುತ್ತೆ. ಶಿ ಡಿಡ್ ಗುಡ್ ಅಲ್ಲ, ಶಿ ಡಿಡ್ ವೆಲ್, ಕರೆಕ್ಟ್ ಅಲ್ವಾ. ಸೊ ಏನಾಯ್ತು, ಅಡ್ವರ್ಬ್ನ ಆ್ಯಡ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ. ಸೊ ಕಾಮನ್ ಅಡ್ವರ್ಬ್ಸ್ಗಳು ಸ್ಲೋಲಿ, ಕ್ವಿಕ್ಲಿ, ಕೇರ್ಫುಲಿ, ಹ್ಯಾಪಿಲಿ, ವೆಲ್, ಹಿಯರ್, ದೇ, ಟುಡೇ, ಟುಮಾರೋ, ಎಸ್ಟರ್ಡೇ, ಆಲ್ವೇಸ್, ನೆವರ್, ಆಫನ್, ವೆರಿ, ಟು, ಎನಫ್. ಓಕೆ, ರಿವಿಷನ್ ನೋಡೋಣ. ಅಡ್ವರ್ಬ್ ಅಂದ್ರೆ ಇಟ್ ಡಿಸ್ಕ್ರೈಬ್ಸ್ ಎ ವರ್ಬ್, adjective or another adverb. ಓಕೆನಾ. ಇಟ್ ಆನ್ಸರ್ಸ್ ಹೌ, ವೇರ್, ವೆನ್, ಹೌ ಆಫನ್, ಹೌ ಮಚ್. 6 ಟೈಪ್ಸ್ ನೋಡಿದೀವಿ, ಮ್ಯಾನರ್, ಪ್ಲೇಸ್, ಟೈಮ್, ಫ್ರೀಕ್ವೆನ್ಸಿ, ಇಂಟರೋಗೇಟಿವ್ ಅಂಡ್ ರಿಲೇಟಿವ್. ಓಕೆ, ನಾರ್ಮಲಿ ಮೋಸ್ಟ್ ಆಫ್ ದಿ ಅಡ್ವರ್ಬ್ಸ್ಗಳಲ್ಲಿ ಎಲ್ ವೈ ಜಾಯ್ನ್ ಆಗುತ್ತೆ, ಬಟ್ ಸಮ್ಟೈಮ್ಸ್ ಎಕ್ಸೆಪ್ಷನ್ಸ್ ಕೂಡ ಇದೆ, ಅದಕ್ಕೆ ವೆಲ್, ಫಾಸ್ಟ್, ಹಾರ್ಡ್, ಅಲ್ಲಿ ಲೇಟ್. ಇದನ್ನ ನೆನ್ಪಿಟ್ಕೊಳ್ಳಿ. ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮಗೆ ತುಂಬಾನೇ ನೆನಪಿರುತ್ತೆ. ಮ್ಯಾನರ್ ಅಂದ್ರೆ ಹೌ, ಪ್ಲೇಸ್ ಅಂದ್ರೆ ವೇರ್ ಅನ್ನೋದು ಹೇಳುತ್ತೆ, ಟೈಮ್ ಅಂದ್ರೆ ವೆನ್ ಅನ್ನೋದು ತೋರಿಸುತ್ತೆ, ಫ್ರೀಕ್ವೆನ್ಸಿ ಅಂದ್ರೆ ಹೌ ಆಫನ್ ಅನ್ನೋದು ತೋರಿಸುತ್ತೆ, ಡಿಗ್ರಿ ಅನ್ನೋದು ಹೌ ಮಚ್, ಯಾವ ಲೆವೆಲಿಗೆ, ದೆನ್ ಇಂಟ್ರಗೇಟಿವ್ ಅಥವಾ ರಿಲೇಟಿವ್ ಅಂದ್ರೆ ಕ್ವಶನಿಂಗ್ ಅಥವಾ ಜಾಯಿನಿಂಗ್. ಓಕೆ, ಈಸಿ ಅಲ್ಲ ಅಡ್ವರ್ಬ್, ಈಸಿ ಅಲ್ಲ ಟಾಪಿಕ್. ಎಸ್. ಸೊ ಮತ್ತೆ ನೆಕ್ಸ್ಟು ಕ್ಲಾಸ್ 10 ಅಲ್ಲಿ ಹೊಸ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿ ತನಕ ಲವ್ ಯು ಆಲ್, ಬಾಯ್ ಬಾಯ್.